ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನೀವು ನ್ಯೂ ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಎಂಬುದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ ಪ್ಯಾನ್ ಕಾರ್ಡ್ ಎಲ್ಲ ಟ್ಯಾಕ್ಸ್ ಪೇಯರ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಕೊಡುವ ಒಂದು ಪರ್ಮನೆಂಟ್ ಐಡೆಂಟಿಟಿ ಕಾರ್ಡ್ ಆಗಿದೆ. ಇದು 10 ನಂಬರ್ಸ್ನ ಒಂದು ಆಲ್ಫಾ ನ್ಯೂಮೆರಿಕ್ ಕೋಡ್ ಆಗಿದೆ. ಪೀಪಲ್ ಆ್ಯಂಡ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಎಲ್ಲ ಟ್ಯಾಕ್ಸ್ ಡೀಟೇಲ್ಸ್ನ ಕಲೆಕ್ಟ್ ಮಾಡುತ್ತೆ. ಪ್ಯಾನ್ ಕಾರ್ಡ್ ನಮಗೆ ಮನಿ ಟ್ರಾನ್ಸಾಕ್ಷನ್ಸ್ಗೆ ಬೇಕಾದ ಅತ್ಯಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕಾರ್ಡ್ ಆಗಿದೆ. ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು. ಈಗ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಮ್ಮ CSC ಮಿತ್ರ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ಯಾನ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ NSDL ಪ್ಯಾನ್ ಸರ್ವಿಸಸ್ ಸೆಲೆಕ್ಟ್ ಮಾಡಿ ಅಪ್ಲೈ ನ್ಯೂ ಪ್ಯಾನ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನಂತರ ಅಪ್ಲಿಕೇಶನ್ ಡೀಟೇಲ್ಸ್ನಲ್ಲಿ ಬಂದು ನೇಮ್ ಆನ್ ಕಾರ್ಡ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಫುಲ್ ನೇಮನ್ನು ಎಂಟರ್ ಮಾಡಬೇಕು. ಇದಾದ ನಂತರ ಇನಿಷಿಯಲ್ ಎಕ್ಸ್ಪ್ಯಾನ್ಷನ್ನಲ್ಲಿ ಅಪ್ಲಿಕೆಂಟ್ನ ಇನಿಷಿಯಲ್ ಅನ್ನು ಎಕ್ಸ್ಪ್ಯಾನ್ಷನ್ ಅನ್ನು ಟೈಪ್ ಮಾಡಬೇಕು. ನಂತರ ಫಾದರ್ ಡೀಟೇಲ್ಸ್ನಲ್ಲಿ ಫಾದರ್ ನೇಮ್ ಅನ್ನು ಎಂಟರ್ ಮಾಡಬೇಕು. ಇದಾದ ನಂತರ ಮದರ್ ನೇಮ್ ಅನ್ನು ಎಂಟರ್ ಮಾಡಬೇಕು. ನಂತರ ಫಾದರ್ಸ್ ಇನಿಷಿಯಲ್ ಎಕ್ಸ್ಪ್ಯಾನ್ಷನ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಫಾದರ್ನ ಇನಿಷಿಯಲ್ ಅನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಇದಾದ ನಂತರ ಮದರ್ಸ್ ಇನಿಷಿಯಲ್ ಎಕ್ಸ್ಪ್ಯಾನ್ಷನ್ ಅನ್ನು ಟೈಪ್ ಮಾಡಬೇಕು. ಅವರ ಇನಿಷಿಯಲ್ ಇಲ್ಲವಾದಲ್ಲಿ ಅವರ ನೇಮ್ ಅನ್ನ ಮಾತ್ರ ಎಂಟರ್ ಮಾಡಬೇಕು. ನಂತರ ಕಾಂಟ್ಯಾಕ್ಟ್ ಅಂಡ್ ಐಡೆಂಟಿಟಿ ಡೀಟೇಲ್ಸ್ನಲ್ಲಿ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ನಿಮ್ಮ ಅಪ್ಲಿಕೆಂಟ್ನ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ನಂತರ ಅವರ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ನ ಮೇಲ್ ಐಡಿಯನ್ನ ಎಂಟರ್ ಮಾಡಬೇಕು. ನಂತರ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇದಾದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ಸ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಆಧಾರ್ನ PDF ಫೈಲನ್ನು ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಡೇಟ್ ಆಫ್ ಬರ್ತ್ನ ಫೈಲನ್ನು ಅಪ್ಲೋಡ್ ಮಾಡಬೇಕು. ಚೂಸ್ ಫೋಟೋನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಂತರ ಅಪ್ಲೋಡ್ ಸಿಗ್ನೇಚರ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಕೊನೆಯದಾಗಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ವಿದಿನ್ 2 ಅವರ್ಸ್ನಲ್ಲಿ ಜನರೇಟ್ ಆಗಿ ನಿಮ್ಮ ಅಕ್ನಾಲೆಜ್ಮೆಂಟ್ ಇಲ್ಲಿ ಶೋ ಆಗುತ್ತೆ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.